ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. KS ಅಧಿಕಾರಿಯಾಗಬೇಕು, ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅನ್ನೋ ಕನಸು ನಿಮಗಿದ್ದರೆ ಹಾಗಾದರೆ ನಿಮಗೊಂದು ಇಲ್ಲಿದೆ ಬಿಗ್ ನ್ಯೂಸ್. ಕರ್ನಾಟಕ ಲೋಕಸೇವಾ ಆಯೋಗ KPSC ವತಿಯಿಂದ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ಅಂದರೆ ಗ್ರೂಪ್ A ಮತ್ತು B ಈ ಒಂದು ಹುದ್ದೆಗಳಿಗೆ ಒಂದು ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಹೊರಬಿದ್ದಿದೆ. ಸೊ ಫ್ರೆಂಡ್ಸ್, ಒಟ್ಟಾರೆಯಾಗಿ 319 ಈ ಒಂದು ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ, ವಯೋಮಿತಿ, ಪರೀಕ್ಷಾ ವಿಧಾನ ಹಾಗೂ ಹುದ್ದೆಗಳ ವಿವರಗಳನ್ನು ಪೂರ್ಣವಾಗಿ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಜೊತೆ ಶೇರ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇಲ್ಲಿ ಮೊದಲಿಗೆ ಅರ್ಜಿಯನ್ನು ಸಲ್ಲಿಕೆಗೆ ಒಂದು ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ ದಿನಾಂಕಗಳನ್ನು ನೋಡೋಣ. ಸೊ ಇಲ್ಲಿ ಅರ್ಜಿ ಸಲ್ಲಿಕೆಗೆ ಪ್ರಾರಂಭವಾಗುವ ದಿನಾಂಕ ಆಗಸ್ಟ್ 1, ಕೊನೆಯ ದಿನಾಂಕ ಆಗಸ್ಟ್ 31. ಓಕೆ, ಆಮೇಲೆ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ತಾತ್ಕಾಲಿಕ ದಿನಾಂಕ ನವಂಬರ್ 15. ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 1, 2, 3 ಅಂದರೆ ಟೋಟಲ್ ನಿಮಗೆ 3 ಮಂತ್ಸ್ ಏನಾಗುತ್ತಾ ಓದ್ಕೊಳ್ಳಿಕ್ಕೆ ಒಂದು ಟೈಮ್ ಸಿಗುತ್ತಾ. ಓಕೆ, ಸೊ ಅದಕ್ಕೆ ನೆನಪಿರಲಿ, ಕೊನೆಯ ಗಳಿಗೆವರೆಗೂ ಕಾಯದೆ ತಾಂತ್ರಿಕ ತೊಂದರೆಯನ್ನು ತಪ್ಪಿಸಲಿಕ್ಕೆ ಮುಂಚಿತವಾಗಿಯೇ ಈ KPSC ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ. ನಾನು ನಿಮಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತಾ, ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಅಂತ. ಓಕೆ, ನೆಕ್ಸ್ಟ್ ನೋಡಿ, ಈ ಬಾರಿಯ ನೋಟಿಫಿಕೇಷನಲ್ಲಿ 319 ಹುದ್ದೆಗಳಿದ್ದು ಗ್ರೂಪ್ A ಯಾವುದವ, ಗ್ರೂಪ್ B ಯಾವುದವ, ಆ ಒಂದು ಎಲ್ಲ ಮಾಹಿತಿಯನ್ನು ನೋಡೋಣ ಬನ್ನಿ. ಸೊ ಇಲ್ಲಿ ಮೊದಲಿಗೆ ನೋಡಬೇಕಂದ್ರೆ ಗ್ರೂಪ್ A ಹುದ್ದೆಗಳದಾವ. ಸೊ ಇದರಲ್ಲಿ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ಸಹಾಯಕ ನಿರ್ದೇಶಕ, ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ. ಸೊ ಹೀಗೆ ಇನ್ನಿತರ ಒಂದು ಏನಪ್ಪ ಈ ವಿವಿಧ ಇಲಾಖೆಗಳಿಂದ RPC ಮತ್ತು HK ನೋಡಿ. RPC ಎಷ್ಟು ಅದಾವ, ಗ್ರೂಪ್ A 112 ಅದಾವ, HK ಅಂದರೆ KK 5 ಅದಾವ, ಟೋಟಲು 117 ಅದಾವ. ಇದ್ಯಾವುದು ಗ್ರೂಪ್ A. ಅದೇ ರೀತಿ ಗ್ರೂಪ್ B, ಈ ಗ್ರೂಪ್ ಬಿಯಲ್ಲಿ ತಹಶೀಲ್ದಾರ್, ಗ್ರೇಡ್ 2 ಕಂದಾಯ ಇಲಾಖೆ, ವಾಣಿಜ್ಯ ತೆರಿಗೆ ಅಧಿಕಾರಿ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಸಹಾಯಕ ಅಧೀಕ್ಷಕರು ಅಂದರೆ ಆಫೀಸ್ ಸೂಪರಿಡೆಂಟ್. ಓಕೆ, ಹೀಗೆ ಇನ್ನಿತರ ಒಂದು ಹುದ್ದೆಗಳು ಸೇರಿ ಒಟ್ಟಾರೆಯಾಗಿ 185 RPC, ಆಮೇಲೆ HK 17, ಆಮೇಲೆ ಟೋಟಲ್ 202. ಹೀಗೆ ಗ್ರೂಪ್ A ಮತ್ತು ಗ್ರೂಪ್ B ಸೇರಿ 319 ಹುದ್ದೆಗಳದಾವ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಶೈಕ್ಷಣಿಕ ಅರ್ಹತೆ ಮತ್ತು ವಯೋಮಿತಿಯನ್ನು ನೋಡೋಣ. ಸಾಮಾನ್ಯವಾಗಿ ಇಲ್ಲಿ ಶೈಕ್ಷಣಿಕ ಅರ್ಹತೆ ಅಂದ್ರೆ ಏನಪ್ಪ ಅಂದ್ರೆ ಜಸ್ಟ್ ಈ ಒಂದು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಹತೆ. ಸ್ನಾತಕ ಅಂದ್ರೇನು? ಬ್ಯಾಚುಲರ್ಸ್ ಡಿಗ್ರಿ. ಸ್ನಾತಕೋತ್ತರ ಅಂದರೆ ಮಾಸ್ಟರ್ಸ್ ಡಿಗ್ರಿ. ನಿಮ್ಮದು ಡಿಗ್ರಿ ಆಗಲಿ ಅಥವಾ ಮಾಸ್ಟರ್ ಡಿಗ್ರಿ ಆಗಲಿ ಯಾವುದೇ ಒಂದು ನೀವು ಪಡೆದಿದ್ದರೆ ನೀವು ಇದಕ್ಕೆ ಅರ್ಹರು. ಓಕೆ, ಸೊ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಈಗಾಗಲೇ ಹೇಳ್ತೀನಿ, ಅಭ್ಯರ್ಥಿಗಳು ಯಾವುದಾದರೂ ಪರೀಕ್ಷೆಗೆ ಹಾಜರಾಗಿದ್ದು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಶೈಕ್ಷಣಿಕವಾಗಿ ಅರ್ಹರಾಗುವುದಾದಲ್ಲಿ, ಆದರೆ ಆ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂಥ ಅಭ್ಯರ್ಥಿಗಳು ಈ ಒಂದು ಪ್ರವೇಶ ಪಡೆಯಲು ಅಂದರೆ ಈ ಒಂದು ಪೂರ್ವಭಾವಿ ಪರೀಕ್ಷೆಗೆ ಅರ್ಹರಾಗಿರ್ತಾರೆ. ಸೊ ಅದೇ ರೀತಿ ಈ ಮುಖ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದೆಂದು ಆಯೋಗವು ಘೋಷಿಸಿದ ಅರ್ಹರಾದ ಎಲ್ಲ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಅವರ ಒಂದು ವಿದ್ಯಾರ್ಹತೆ ಪರೀಕ್ಷೆಯನ್ನು ಪಾಸು ಮಾಡಿರುವ ಪ್ರಮಾಣ ಪತ್ರವನ್ನು ಮಾಡತಕ್ಕದ್ದು ಅಪ್ಲೋಡ್. ತಪ್ಪಿದ್ದಲ್ಲಿ ಅವರಿಗೆ ಮೇನ್ಸ್ ಎಕ್ಸಾಮ್ಗೆ ಅಲೋ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಪ್ರಿಲಿಮ್ಸ್ ನಡೆಯುತ್ತೆ, ಬಟ್ ಮೇನ್ಸ್ ಒಟ್ಟಿಗೆ ನಿಮ್ಮದೆಲ್ಲ
ಈ ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರಬೇಕು. ಓಕೆನಾ? ಸೊ ದಿಸ್ ಈಸ್ ದ ಮೇನ್ ಥಿಂಗ್. ವಯೋಮಿತಿಯನ್ನು ನೋಡಬೇಕಾದ್ರೆ, ಸೊ ಇಲ್ಲಿ ವಯೋಮಿತಿ ಕನಿಷ್ಠ 21 ವರ್ಷ, ಸಾಮಾನ್ಯ ಅರ್ಹತೆಗೆ 40 ವರ್ಷ ಅದ. ಆಮೇಲೆ ಪ್ರವರ್ಗ 2A 2B 3A 3B ಇವರಿಗೆಲ್ಲ 43. ಆಮೇಲೆ SC ST ಪ್ರವರ್ಗ 1 45 ವರ್ಷ. ಸೊ ಇದು ಸರ್ಕಾರದ ಆದೇಶದನ್ವಯ ಒಂದು ಬಾರಿಯ ಕ್ರಮವಾಗಿ 5 ವರ್ಷ ಸಡಿಲಿಕೆ ನೀಡಲಾಗಿದೆ. ಆ್ಯಕ್ಚುಲಿ GMದವರಿಗೆ 35 ವರ್ಷ ಇದೆ ಲಾಸ್ಟ್ ಏಜ್. ಆಮೇಲೆ 2A 2B ಅವರಿಗೆ 38, ನೆಕ್ಸ್ಟ್ SC ST 40. ಸೊ ಈ ಒಂದು ಆದೇಶದನ್ವಯ 5 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಆಯ್ಕೆ ಪ್ರಕ್ರಿಯೆಯು ಈ ಒಂದು ಪರೀಕ್ಷಾ ವಿಧಾನವನ್ನು ಯಾವ ರೀತಿ ನಡೆಸ್ತದೆ? ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನದಲ್ಲಿ ಒಂದು ಪೂರ್ವಭಾವಿ ಪರೀಕ್ಷೆ ಇರುತ್ತೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಮುಖ್ಯ ಪರೀಕ್ಷೆ ಆದಮೇಲೆ ವ್ಯಕ್ತಿತ್ವ ಪರೀಕ್ಷೆ, ಅದಾದಮೇಲೆ ಫೈನಲ್ ಆಗಿ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಅಥವಾ ಫೈನಲ್ ಲಿಸ್ಟನ್ನು ಕೊಡಲಾಗುತ್ತೆ. ಇದರಲ್ಲಿ ಈ ಒಂದು ಪರೀಕ್ಷೆ ವಿಧಾನವನ್ನು ನೀವು ನೋಡಬೇಕಾದ್ರೆ, ಸೊ ಇದರಲ್ಲಿ ಪೇಪರ್ 1 ಇರುತ್ತೆ ಮತ್ತು ಪೇಪರ್ 2 ಇರುತ್ತೆ ಪ್ರಿಲಿಮ್ಸಲ್ಲಿ. ಓಕೆ, ಪ್ರಿಲಿಮ್ಸ್ 1ನಲ್ಲಿ ಪೇಪರ್ 1 ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಿರ್ತದೆ. ಮತ್ತು ಹ್ಯುಮ್ಯಾನಿಟೀಸ್ ಅಂದರೆ ಈ ಭೂಗೋಳ, ಇತಿಹಾಸ, ಆಮೇಲೆ ನಾಗರಿಕ ಶಾಸ್ತ್ರ, ಅರ್ಥಶಾಸ್ತ್ರ. ಸೊ ಹೀಗೆ ಪತ್ರಿಕೆ 1. ಆಮೇಲೆ ಪತ್ರಿಕೆ 2 ಇದು ರಾಜ್ಯದ ಪ್ರಾಮುಖ್ಯತೆಗೆ ಹೆಚ್ಚು ಸಂಬಂಧಿಸಿದಂಥ. ಆಮೇಲೆ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ, ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಇರುತ್ತೆ. ಓಕೆ, ಸೊ ಇದು ಪ್ರಿಲಿಮ್ಸಲ್ಲಿ. ಮೇನ್ಸ್ ಅಂತರೂ ನಿಮ್ಗೆ ಗೊತ್ತದ. ಓಕೆ, ಸೊ ಇಲ್ಲಿ ಪ್ರಿಲಿಮ್ಸಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಮೇನ್ಸ್ಗೆ 1:15 ಅವರನ್ನು ಸೆಲೆಕ್ಟ್ ಮಾಡಲಾಗತ್ತೆ. ಓಕೆ, ನೆಕ್ಸ್ಟು ಇದರ ಜೊತೆಗೆ ಪರೀಕ್ಷೆಯ ಪಠ್ಯಕ್ರಮ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪಠ್ಯಕ್ರಮ ಕೂಡ ನೀವು ನೋಡ್ಕೋಬೋದು. ಪೇಪರ್ 1 ಏನಿದೆ, ಪೇಪರ್ 2 ಏನಿದೆ, ಆಮೇಲೆ ಮುಖ್ಯ ಪರೀಕ್ಷೆ ಏನಿರುತ್ತೆ, ಲಿಖಿತ ಪರೀಕ್ಷೆ ಇರುತ್ತೆ. ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಒಟ್ಟಾರೆಯಾಗಿ ಮೊದಲ 2 ಪೇಪರ್ಗಳು ಕ್ವಾಲಿಫೈಯಿಂಗ್ ಪೇಪರ್ ಇರ್ತಾವೆ, ಕನ್ನಡ ಮತ್ತು ಇಂಗ್ಲೀಷು. 150 ಇರ್ತಾವೆ, ಜಸ್ಟ್ ಕ್ವಾಲಿಫೈ ಆಗಬೇಕು. ಬಟ್ ಇವು ಕಡ್ಡಾಯ ಪೇಪರ್ ಇರ್ತಾವಲ್ಲ, ಸೊ ಈ ಕಡ್ಡಾಯ ಪೇಪರ್ಗಳು ಇಲ್ಲಿ ಕಡ್ಡಾಯ ಪತ್ರಿಕೆಗಳು ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5. ಇದರಲ್ಲಿ GS 1 2 3 4 ಇರ್ತಾವೆ. ಆಮೇಲೆ ಒಂದು ಎಸೆ ಇರುತ್ತೆ. ಹೀಗೆ ಒಟ್ಟಾರೆಯಾಗಿ 1250 ಮಾರ್ಕ್ಸಿಂದ ಇರುತ್ತೆ, ಪ್ಲಸ್ 25 ಮಾರ್ಕ ಇಂಟರ್ವ್ಯೂ. ಹೀಗೆ ಟೋಟಲಾಗಿ 1275 ಇರುತ್ತೆ. ಸೊ ಇದಕ್ಕೆ ಎಕ್ಸಾಮ್ ಫೀ ಬಂದುಬಿಟ್ಟು GM ಕ್ಯಾಟಗರಿ 600, ಕ್ಯಾಟಗರಿ 2A 2B 3A 3B ಇವರಿಗೆ 300. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆ 50 ರೂಪೀಸು. ನೆಕ್ಸ್ಟ್ SC ST, ಆಮೇಲೆ ಹ್ಯಾಂಡಿಕ್ಯಾಪು, ಆಮೇಲೆ ಕ್ಯಾಟಗರಿ 1 ಇವರಿಗೆ ಶುಲ್ಕ ವಿನಾಯಿತಿ ನಿಲ್. ಓಕೆ, ಸೊ ಇದು ಈ ಒಂದು KS ಬದ್ದಲ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ನಾಳೆಯಿಂದಲೇ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಒಂದು ಲಿಂಕ್ ಓಪನ್ ಆಗುತ್ತೆ. ಮತ್ತು ನಾಳೆ ನಾನು ನಿಮಗೆ ಈ ಒಂದು ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ಒಂದು ವಿಡಿಯೋ ಮಾಡ್ತೀನಿ. ಆ ಒಂದು ವಿಡಿಯೋ ಮುಖಾಂತರ ತಾವುಗಳು ಅಪ್ಲೈ ಮಾಡ್ಬೋದಾಗಿದೆ. ಸೊ ಅರ್ಜಿ ಸಲ್ಲಿಸುವ ಮುನ್ನ ಈ ಒಂದು KPSCಯ ಅಧಿಕೃತ ಅಧಿಸೂಚನೆಯನ್ನು ಪೂರ್ಣವಾಗಿ ಓದಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ, ಹಾಗೂ KPSC ಪರೀಕ್ಷೆಗೆ ಮತ್ತು KA ಪರೀಕ್ಷೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.